ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ನ ಇನ್ವೈಟ್ ಮಾಡ್ಬೇಕಂತ ಹೇಳಿ SP ಮೇಡಮ್ ಅವರು ಒಂದು ಮೀಟಿಂಗನ್ನು ಮಾಡಿದಾಗ ಶ್ರೀನಿವಾಸಲು ಅವರ ಹೆಸರು ಕಾಣಿಸ್ಕೊಳ್ಳುತ್ತೆ. ಅವಾಗ ಅವ್ರಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ತಿಳಿಸಿದಾಗ ಅವ್ರ ಖುಷಿಯಿಂದ ಆಯಿತು ಸರ್, ನನ್ನನ್ನು ಸೆಲೆಕ್ಟ್ ಮಾಡಿದ್ದೀರಿ, ನಾನು ಬರೋಕ್ಕೆ ರೆಡಿ ಇದ್ದೀನಿ ಅಂತ ಒಪ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಈ ದಿನ ಖುಷಿಯಾಗಿ ಬಂದು ನೆರವೇರಿಸ್ಕೊಡ್ತಾ ಇದ್ದಾರೆ. ಸಂತೋಷ. ಇದರ ಜೊತೆಗೆ ನಮ್ಮ ಫ್ಲ್ಯಾಗ್ ಡೇ ಪ್ರತಿ ವರ್ಷ 1965ರಿಂದ ಏನು ಪ್ರತಿ ವರ್ಷ ನಡೀತಾ ಇದೆ, ಇದರ ಉದ್ದೇಶನೂ ಸಹ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ದಾರೆ. ಅದರಂತೆಯೇ ಕಳೆದ ವರ್ಷ 2025ರಲ್ಲಿ 25-26ನೇ ಸಾಲಿನಲ್ಲಿ ಕರ್ತವ್ಯದಲ್ಲಿ ಮರಣ ಹೊಂದಿದ ಅಧಿಕಾರಿ ಹಾಗೂ ನಿವೃತ್ತಿ ಅಧಿಕಾರಿಗಳಿಗೆ ಒಟ್ಟು 1,10,000 ಹಣವನ್ನು ವಿತರಿಸಲಾಗಿದೆ. ಹಾಗೂ ಈ ನಿವೃತ್ತ ಅಧಿಕಾರಿಗಳಿಗೆ ಚಿಕಿತ್ಸೆ ಅಂತ ಹಣವನ್ನು ವಿತರಿಸಲಾಗಿದೆ. ಇದು ಸಹ ಒಟ್ಟು 13,61,901 ರೂಪಾಯಿಗಳನ್ನು ವಿತರಿಸಲಾಗಿದೆ. ಈ ಒಂದು ಫ್ಲ್ಯಾಗ್ ಡೇ ಅಮೌಂಟನ್ನು 50-50% ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸ್ಟೇಟ್ ನಿವೃತ್ತಿ ಅಧಿಕಾರಿಗಳ ಫಂಡ್ಗೆ ಹೋಗುತ್ತೆ, ಮಿಕ್ಕಿದ 50% ಕೇಂದ್ರ ಫಂಡ್ಗೆ ಹೋಗುತ್ತೆ. ಈ ನಮ್ಮ 50% ಏನು ಕರ್ನಾಟಕ ಸ್ಟೇಟ್ಗೆ ಉಳಿಯುತ್ತೆ, ಅದರಲ್ಲಿ ನಾವು ಇಷ್ಟೆಲ್ಲ ಮೆಡಿಕಲ್ ಫೆಸಿಲಿಟೀಸ್ ಆಗಲಿ, ಮರಣ ಹೊಂದಿದ ಕುಟುಂಬಕ್ಕೆ ಧನ ಸಹಾಯವಾಗಲಿ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತೀವಿ. ಇದಿಷ್ಟನ್ನು ಪ್ರತಿ ವರ್ಷ ಮಾಡಲಾಗ್ತಿದೆ. ಅದೇ ರೀತಿ ಇನ್ನು ಮುಂದೆಯೂ ಸಹ ಮಾಡಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ IG ಸಾಹೇಬರು ಮತ್ತು SP ಮೇಡಮ್ ಅವರು ಬರಬೇಕಿತ್ತು. IG ಸಾಹೇಬರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. SP ಮೇಡಮ್ ಅವರು ಈ ದಿನ ಫ್ಲ್ಯಾಗ್ ಡೇ ದಿನ ಬೆಂಗಳೂರಲ್ಲಿ ಮೇಡಮ್ ಅವ್ರಿಗೆ CM ಮೆಡಲ್ ಆಗಿದೆ, ಅದನ್ನು ಪಡ್ಕೊಳ್ಳಿಕ್ಕೆ ಅವರು ಅಲ್ಲಿ ಹೋಗಿದ್ದಾರೆ, ಹಾಗಾಗಿ ಇಲ್ಲಿ ಬಂದಿಲ್ಲ. ಈ ಒಂದು ಕಾರ್ಯಕ್ರಮ ಅವ್ರ ಮುಖಾಂತರ ನಡೀಬೇಕಿತ್ತು, ಅವ್ರು ಇಲ್ದಿರೋದ್ರಿಂದ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ಇದೇ ರೀತಿ ಮುಂದೆಯೂ ಸಹ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಭಾಷಣವನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನಾನು ನಿಮ್ಮ ಶ್ರೀನಿವಾಸ SI, ನಿವೃತ್ತ SI, ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆ, ಬಳ್ಳಾರಿ. 2026ನೇ ಸಾಲಿನ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲು ಬಂದಿರುವುದಿಲ್ಲ ಸಾಹೇಬರು ಡಾಕ್ಟರ್ PS ಹರ್ಷ IPS, ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯರವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮ ಮುಖ್ಯ ರೂವಾರಿಯಾದಂಥ ಡಾಕ್ಟರ್ ಸುಮನ್ D ಪನ್ನೇಕರ್ IPS, ಬಳ್ಳಾರಿ ಜಿಲ್ಲೆಯವರು ಈ ಕಾರ್ಯಕ್ರಮದಲ್ಲಿ ಇಳಿದಿರುವುದನ್ನು ಅವರಿಗೆ ಸಹ ಧನ್ಯವಾದಗಳು. ಹಾಗೂ ಶ್ರೀ S ನವೀನ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಳ್ಳಾರಿಯವರಿಗೆ ಧನ್ಯವಾದಗಳು. ಮತ್ತು ಇಲ್ಲಿ ನೆರೆದಂಥ ಎಲ್ಲ ಅಧಿಕಾರಿ ಸಿಬ್ಬಂದಿ ಮತ್ತು ಕುಟುಂಬ ಸದಸ್ಯರು ಮತ್ತು ನನ್ನ ಸ್ನೇಹಿತರಿಗೆ, ಉತ್ತಮ ಕವಾಯತು ಪ್ರದರ್ಶನ ನೀಡಿರುವಂಥ ತುಗುಡಿ ನಾಯಕರಿಗೆ ಮತ್ತು ಕವಾಯತಿನಲ್ಲಿ ಭಾಗವಹಿಸುವ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಇಂದಿನ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆಸಿ ಗೌರವ ನೀಡಿರುವ ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ನಾನು ಚಿರಋಣಿಯಾಗಿರುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಪೊಲೀಸ್ ಇಲಾಖೆಯಲ್ಲಿ ಗೌರವಾನ್ವಿತ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಅಧಿಕಾರಿ ಸಿಬ್ಬಂದಿಯವರಿಗೆ ಸನ್ಮಾನಿಸುವ ಉದ್ದೇಶದಿಂದ ಹಾಗೂ ನಮ್ಮ ಪೊಲೀಸ್ ಇಲಾಖೆಗೆ ಧ್ವಜ ನೀಡಿರುವುದರಿಂದ ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಹಾಗೂ ಇದೇ ದಿನದಂದು ಕರ್ನಾಟಕ ಪೊಲೀಸ್ ಕಲ್ಯಾಣ ದಿನಾಚರಣೆಯನ್ನು ಸಹ ಆಚರಿಸುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾವುಗಳು ದಿನನಿತ್ಯ ಕರ್ತವ್ಯದಲ್ಲಿ ಒದಗಿ ಬರುವಂತಹ ಅನೇಕ ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಶಕ್ತಿ ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಇದೆ ಎಂದು ನಾನು ಭಾವಿಸುತ್ತೇನೆ. ನಾನು ಸೇವಾ ಅವಧಿಯಲ್ಲಿ ಸುಮಾರು ಸಲ ಅತ್ಯಂತ ಪ್ರಮುಖ ಘಟನೆಗಳನ್ನು ಎದುರಿಸಿದ್ದು, ಅನೇಕ ಘೋರ ಪ್ರಕರಣಗಳ ತನಿಖೆಯಲ್ಲಿ ನನಗೆ ಒದಗಿ ಬಂದಂತಹ ಪರಿಸ್ಥಿತಿಗಳನ್ನು ನನ್ನ ಮೇಲಾಧಿಕಾರಿಗಳ ಸೂಚನೆಯಂತೆ ಎದುರಿಸಿ ಬಗೆಹರಿಸಿರುವಂತೆ ಮಾಡುವ ಶಕ್ತಿಯನ್ನು ನನ್ನ ಪೊಲೀಸ್ ಇಲಾಖೆ ನನಗೆ ಕೊಟ್ಟಿರುತ್ತದೆ.
ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಅಮೂಲ್ಯ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ನಿವೃತ್ತಿ ನಂತರವೂ ಸಹ ವಿವಿಧ ಸೌಲಭ್ಯಗಳಾದ ಆರೋಗ್ಯ ಭಾಗ್ಯ ಯೋಜನೆ, ಪೊಲೀಸ್ ಕ್ಯಾಂಟೀನ್ ವ್ಯವಸ್ಥೆ, ಉಚಿತ ಆರೋಗ್ಯ ವ್ಯವಸ್ಥೆ ಹಾಗೂ ಇನ್ನಿತರೆ ಸೌಲಭ್ಯಗಳಿಂದ ಆಗಿಂದಾಗೆ ಒದಗಿಸಿಕೊಡುತ್ತಿದೆ. ನಿವೃತ್ತಿ ಹೊಂದಿರುವವರಿಗೆ ಚಿಕಿತ್ಸೆ ಪಡೆದ ವೆಚ್ಚಗಳನ್ನು ಭರಿಸುತ್ತಿದೆ ಹಾಗೂ ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ವಿವಿಧ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ನನಗೆ ಹೆಮ್ಮೆಯ ವಿಷಯವಾಗಿರುತ್ತದೆ. ಪೊಲೀಸ್ ಧ್ವಜ ದಿನಾಚರಣೆ ಈ ಕಾರ್ಯಕ್ರಮದ ಮೂಲಕ ಮಾನ್ಯ IGP ಸಾಹೇಬರಿಗೆ, ಮಾನ್ಯ ನವೀನ್ ಕುಮಾರ್ ಸಾಹೇಬರು, ಹೆಚ್ಚುವರಿ ಪೊಲೀಸ್ ಅಡಿಷನಲ್ SP ಸಾಹೇಬರ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ನಿವೃತ್ತಿ ಹೊಂದಿದ ಅಧಿಕಾರಿ ಸಿಬ್ಬಂದಿಯವರಿಗೆ ನಿವೃತ್ತಿ ನಂತರ ಇಲಾಖೆಯಿಂದ ಬರುವ ಸೌಲಭ್ಯಗಳನ್ನು ಆದಷ್ಟು ಬೇಗನೆ ಸಿಗುವಂತೆ ಮಾಡುತ್ತೀರೆಂದು ಕರ್ತವ್ಯದಲ್ಲಿ ಮರಣ ಹೊಂದಿದ ಅಧಿಕಾರಿ ಸಿಬ್ಬಂದಿ ಕೆಲ ಕುಟುಂಬದವರಿಗೆ ಯಾವ ರೀತಿ ಇಲಾಖೆಯೊಂದಿಗೆ ಸಮಾಲೋಚಿಸಬೇಕು ಎಂದು ಗೊತ್ತಿರುವುದಿಲ್ಲ. ಅಂತಹ ಕುಟುಂಬದವರಿಗೆ ಮರಣದ ನಂತರ ಬರುವ ಸೌಲಭ್ಯಗಳು ಮತ್ತು ಅನುಕಂಪದ ಆಧಾರದ ನೌಕರಿ ಪಡೆಯಲು ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ದಾಖಲಾತಿಗಳನ್ನು ಪಡೆಯುವ ಕುರಿತು ಸೂಕ್ತ ಮಾರ್ಗದರ್ಶನ ನೀಡಲು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಒಂದು ಸೆಲ್ ತೆರೆಯಲು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇಂದಿನ ಪೊಲೀಸ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ನನ್ನನ್ನು ಗೌರವಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ನೀಡಿರುತ್ತಾ ಮಾನ್ಯ ಅಧ್ಯಕ್ಷರಿಗೆ ಹಾಗೂ ವೇದಿಕೆ ಮೇಲಿರುವಂತಹ ನನ್ನ ಎಲ್ಲ ಮೇಲಾಧಿಕಾರಿಗಳಿಗೆ, ಆಗಮಿಸಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ಶ್ರೀನಿವಾಸಯ್ಯ ಸರ್. ಈ ದಿನ ನಮ್ಮ ಪೊಲೀಸ್ ಇಲಾಖೆಯ ಅರ್ಥಪೂರ್ಣ ಮತ್ತು ಮಹತ್ವದ ದಿನಾಚರಣೆ. ಈ ಒಂದು ದಿನಾಚರಣೆಯ ಸಂಕ್ಷಿಪ್ತ ನೋಟ ಈ ಕೆಳಗಂಡಂತಿರುತ್ತದೆ. 1965ರ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಹಾಗೂ ಅದೇ ದಿನದಂದು ಪೊಲೀಸ್ ಇಲಾಖೆಗೆ ಧ್ವಜವನ್ನು ಕೊಟ್ಟ ಕಾರಣ ಪ್ರತಿ ವರ್ಷ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದೇ ದಿನದಂದು ಪೊಲೀಸ್ ಕಲ್ಯಾಣ ದಿನಾಚರಣೆಯನ್ನು ಸಹ ಒಟ್ಟುಗೂಡಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕವಾಯತಿನೊಂದಿಗೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಏರ್ಪಡಿಸಲಾಗುತ್ತದೆ. ಇತರೆ ಇಲಾಖೆಗಳಿಗಿಂತ ಭಿನ್ನವಾದ ಪೊಲೀಸ್ ಇಲಾಖೆಯಲ್ಲಿ ಪ್ರತಿನಿತ್ಯ ಮಾನಸಿಕ ತುಮುಲ, ದೈಹಿಕ ತೊಂದರೆಗಳು ಅನುಭವಿಸಿ ಅತ್ಯಂತ ಪರಿಶ್ರಮದಿಂದ ಶಿಸ್ತುಬದ್ಧವಾಗಿ ಸೇವೆ ಸಲ್ಲಿಸಿ ಇಲಾಖೆಯಿಂದ ನಿವೃತ್ತಿ ಹೊಂದಿದ ಎಲ್ಲ ದರ್ಜೆಯ ಪೊಲೀಸ್ ನೌಕರರ ಹಾಗೂ ಅಧಿಕಾರಿಗಳ ಸೇವೆಯನ್ನು ಸ್ಮರಿಸಿ ಈ ದಿನದಂದು ಅವರಿಗೆ ಗೌರವ ಸಲ್ಲಿಸಲಾಗುತ್ತಿದೆ. ಇಡೀ ತಮ್ಮ ಸೇವೆಯಲ್ಲಿ ವಿರಾಮವಿಲ್ಲದೆ ಎಲ್ಲ ರೀತಿಯ ನಿಂದನೆಗಳಿಗೆ ಒಳಗಾಗಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಅನುಭವಿಸಿ ಪೊಲೀಸ್ ಇಲಾಖೆಯ ನೌಕರರ ಹಾಗೂ ಅಧಿಕಾರಿಗಳು ತಮ್ಮ ಸೇವೆಯನ್ನು ಮುಗಿಸಿ ನಿವೃತ್ತರಾಗಿರುತ್ತಾರೆ. ಪೊಲೀಸ್ ಇಲಾಖೆಯಂತೆ ದೇಶದ ಗಡಿಯ ರಕ್ಷಣೆಯ ಹೊಣೆ ಹೊತ್ತಿರುವ ಮತ್ತೊಂದು ಇಲಾಖೆ ಎಂದರೆ ಸೇನಾಪಡೆ. ಸೇನಾಪಡೆಯಲ್ಲಿ ಪರಿಸ್ಥಿತಿ ಬಂದಾಗ ಮಾತ್ರ ಶತ್ರುಗಳ ವಿರುದ್ಧ ಸೈನಿಕರು ಹೋರಾಡಬೇಕಾಗುತ್ತದೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಪ್ರತಿನಿತ್ಯ ತಮ್ಮ ಸುತ್ತಮುತ್ತಲಿನ ಅನೇಕ ಕ್ಲಿಷ್ಟಕರ ಪರಿಸ್ಥಿತಿ ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹೀಗಿರುವಾಗ ಸೇನಾಪಡೆಯಲ್ಲಿ ನಿವೃತ್ತರಾದ ನೌಕರರಿಗೆ ಇರುವಂತಹ ಸೌಲಭ್ಯಗಳು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾದ ನೌಕರರಿಗೆ ಇಲ್ಲವಾಗಿದೆ. ಆದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 2ನೇ ದಿನಾಂಕದಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಿ ಈ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಒಂದು ನಿಧಿಯನ್ನು ಮಾಡಿ ಸಂಗ್ರಹಿಸಿ ಈ ನಿಧಿಯಿಂದ ನಿವೃತ್ತ ಹೊಂದಿರುವ ನೌಕರರಿಗೆ ಬೇಕಾಗುವ ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತದೆ. ಈ ರೀತಿ ಧ್ವಜ ಮಾರಾಟದಿಂದ ಬರುವ ಮೊತ್ತದಲ್ಲಿ 50% ಮೊತ್ತವನ್ನು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿ ನಿಧಿಗೆ, ಇನ್ನೂ 50% ಮೊತ್ತವನ್ನು ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಪಾವತಿಸಬೇಕಾಗುತ್ತದೆ. ಪ್ರತಿ ವರ್ಷ ನಿವೃತ್ತರಾಗುವಂತೆ ಈ ವರ್ಷವೂ ಬಳ್ಳಾರಿ ಜಿಲ್ಲೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಾವು ಈ ದಿನ ಆಚರಿಸಲಾಗುತ್ತಿದೆ. ದಿನಾಂಕ 1/4/2025ರಿಂದ 31/3/2026 ಅವಧಿಯಲ್ಲಿ 27 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ನಿವೃತ್ತರಾಗಿರುತ್ತಾರೆ. ಅದರಲ್ಲಿ PSI 7 ಜನ, RSI 2, ASI 13, ARSI 3, CHC 2 ಇವರುಗಳು ಸ್ವಇಚ್ಛೆ ವಯೋನಿವೃತ್ತಿ ಆಗಿರುತ್ತಾರೆ. 25-26ನೇ ಸಾಲಿನ ಉತ್ತಮ ಕಾರ್ಯನಿರ್ವಹಿಸಿರುವ ಪ್ರಯುಕ್ತ ಒಟ್ಟು 160 ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ
1,00,000 ರು ನಗದು ಬಹುಮಾನವನ್ನು ಸಹ ಈ ವರ್ಷದಲ್ಲಿ ನೀಡಲಾಗಿರುತ್ತದೆ. ಸರ್ಕಾರಿ ಸೇವೆಯಲ್ಲಿ ಖಾಕಿ ಸಮವಸ್ತ್ರ ಧರಿಸಿರುವ ಇಲಾಖೆಗಳಲ್ಲೊಂದಾದ ಪೊಲೀಸ್ ಇಲಾಖೆಯು ಸಮವಸ್ತ್ರ ಧರಿಸಲು ನನಗೆ ಬಹಳ ಹೆಮ್ಮೆ ಮತ್ತು ಗೌರವವೆಂದು ಭಾವಿಸುತ್ತೇನೆ. ಈ ಸಮವಸ್ತ್ರ ಧರಿಸಿದ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿರುವುದಕ್ಕೆ ನಮ್ಮ ಇಲಾಖೆಗೆ ಅತೀವ ಸಂತೋಷವಾಗಿರುತ್ತದೆ. ನಾವು ಪೊಲೀಸ್ ಅಧಿಕಾರಿಯಾಗಿ ಈ ಇಲಾಖೆಯನ್ನು ಘನತೆಯಿಂದ ಸದಾಕಾಲ ಎತ್ತಿ ಹಿಡಿಯಲು ಶ್ರಮಿಸಬೇಕಾಗುತ್ತದೆ. ಸಾಮಾಜಿಕ ಸೇವೆಯಲ್ಲಿ ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ಸಕಾಲದಲ್ಲಿ ನಿದ್ರಾಹಾರಗಳನ್ನು ಪಡೆಯದೆ ಶ್ರಮಿಸಬೇಕಾದ ಈ ಇಲಾಖೆಯ ವೈವಿಧ್ಯವಾದ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ನಿಮ್ಮೆಲ್ಲರಿಗೂ ನಮ್ಮಿಂದ ಪೊಲೀಸ್ ಇಲಾಖೆಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಲಾಖೆಯ